ಚಿಕ್ಕ ಚಿನ್ನ ಮೇಲೆ ಕುಳಿತಿತ್ತು. ಕೆಳಗೆ ಪ್ರಪಂಚವು ತುಂಬಾ ವಿಶಾಲವಾಗಿ ಕಾಣುತ್ತಿತ್ತು. ಭಯದಿಂದ ಅವನ ಪುಟ್ಟ ರೆಕ್ಕೆಗಳು ಅಲುಗಾಡಿದವು. ಹಾರುವುದು ಅಸಾಧ್ಯವೆಂದು ತೋರಿತು. ನಾನು ಹೇಗೆ ತಾನೇ ಹಾರಲು ಸಾಧ್ಯ ಎಂದು ಅವನು ದುಃಖದಿಂದ ತನ್ನೊಳಗೆ ಇಣುಕಿದ. ಇತರ ಪಕ್ಷಿಗಳು ಗಾಳಿಯಲ್ಲಿ ಸಂತೋಷದಿಂದ ಮತ್ತು ಮುಕ್ತವಾಗಿ ಹಾರಾಡುವುದನ್ನು ಅವನು ನೋಡಿದ. ಆದರೆ ಚಿನ್ನ ತನ್ನ ಪರಿಚಿತ ಸುರಕ್ಷಿತ ಕೊಂಬೆಗೆ ಗಟ್ಟಿಯಾಗಿ ಅಂಟಿಕೊಂಡಿತ್ತು. ಇದ್ದಕ್ಕಿದ್ದಂತೆ ಒಂದು ಆಳವಾದ ಧ್ವನಿ, ನಿನ್ನನ್ನು ಏನು ಕಾಡುತ್ತಿದೆ ಪುಟ್ಟ ಎಂದು ಮೆಲ್ಲಗೆ ಕೇಳಿತ್ತು. ಅದು ಆ ಆಲದ ಮರದ ಅತ್ಯಂತ ಹಳೆಯ ಪಕ್ಷಿ ಹನ್ನ ಆಗಿತ್ತು. ಚಿನ್ನ ತನ್ನ ಬೀಳುವಿಕೆಯ ತೀವ್ರ ಭಯ ಮತ್ತು ಆ ಖಾಲಿ ಜಾಗದ ಬಗ್ಗೆ ವಿವರಿಸಿತು. ಹನ್ನ ನಕ್ಕಳು. ಅವಳ ಪ್ರಕಾಶಮಾನವಾದ ಕಣ್ಣುಗಳ ಸುತ್ತ ದಯೆ ಮತ್ತು ತಿಳುವಳಿಕೆಯ ಸುಕ್ಕುಗಳು ಮೂಡಿದವು. ರೆಕ್ಕೆಗಳು ಈಗಾಗ್ಲೇ ನಿನ್ನಲ್ಲಿವೆ ಚಿನ್ನ, ಈಗ ನೀನು ರೆಕ್ಕೆಗಳು ಈಗಾಗ್ಲೇ ನಿನ್ನಲ್ಲಿವೆ ಚಿನ್ನ, ಈಗ ನಿನಗೆ ಬೇಕಾಗಿರುವುದು ನಂಬಿಕೆ. ಅವಳು ಅದನ್ನು ನಂಬಿಕೆಯ ರೆಕ್ಕೆ ಎಂದು ಕರೆದಳು. ಅಷ್ಟರಲ್ಲಿ ಕೆಳಗೆ ಅರಣ್ಯದ ನೆಲವನ್ನು ಒಂದು ಸಣ್ಣ ಗುಡುಗು ನಡುಗಿಸಿತು. ಮೃದು ಸ್ವಭಾವದ ಆನೆಯಾದ ಗಜ ಆ ಆಲದ ಮರದ ಕೆಳಗೆ ನಡೆದು ಬರುತ್ತಿತ್ತು. ಹನ್ನ ಕೆಳಗೆ ಕರೆದಳು, ಗಜ, ಇಂದು ನಮಗೆ ನಿನ್ನ ಎಚ್ಚರಿಕೆಯ ಕಣ್ಣು ಬೇಕು. ಗಜ ನಿಧಾನವಾಗಿ ಘರ್ಜಿಸಿತು. ನೀನು ಉರುಳಿದರೆ ನಾನು ನಿನ್ನನ್ನು ಹಿಡಿಯುತ್ತೇನೆ, ಪುಟ್ಟ ಸ್ನೇಹಿತ. ಚಿನ್ನ ತನ್ನ ಪುಟ್ಟ ಹೃದಯದಲ್ಲಿ ಧೈರ್ಯದ ಒಂದು ಸಣ್ಣ ಕಿಡಿ ಬೆಚ್ಚಗಾಗುವುದನ್ನು ಅನುಭವಿಸಿತು. ಅವನು ನೇರವಾಗಿ ನಿಂತು ಕೊಂಬೆಯ ಅಂಚಿನ ಬಳಿ ತನ್ನ ತೂಕವನ್ನು ವರ್ಗಾಯಿಸಿದ. ಅವನು ನೆಲವನ್ನು ನೋಡಿದ. ನಂತರ ಹನ್ನಾಳ ಮಾತುಗಳನ್ನು ನೆನಪಿಸಿಕೊಂಡು ಕಣ್ಣು ಮುಚ್ಚಿದ. ನಿಮ್ಮ ರೆಕ್ಕೆಗಳನ್ನು ನಂಬಿ. ಕಣ್ಣು ಮುಚ್ಚಿದ. ನಿಮ್ಮ ರೆಕ್ಕೆಗಳನ್ನು ನಂಬಿ, ಅವುಗಳಿಗೆ ದಾರಿಗೊತ್ತು ಎಂದು ಅವನು ಮೆಲ್ಲಗೆ ಪಿಸುಗುಟ್ಟಿದ. ಅವನು ಕಣ್ಣು ತೆರೆದು ಆಳವಾದ ಉಸಿರು ತೆರೆದುಕೊಂಡು ಸ್ವಲ್ಪ ಮುಂದಕ್ಕೆ ವಾಲಿದ. ಅವನು ನೆಗೆದನು. ಗಾಳಿಯು ಕಿವಿಯಲ್ಲಿ ತಣ್ಣಗೆ ಮತ್ತು ಜೋರಾಗಿ ಧಾವಿಸಿತು. ಅವನ ಪುಟ್ಟ ಹೆಣಗಾಡುವ ರೆಕ್ಕೆಗಳಿಗಿಂತ ಹೆಚ್ಚು ಉಗ್ರವಾಗಿ ಭಯವೂ ತಳಮಳಿಸಿತು. ಕೆಳಗೆ ಗಜ ಶಾಂತ ಮತ್ತು ತಾಳ್ಮೆಯ ನೋಟದಿಂದ ಇನ್ನೂ ನೋಡುತ್ತಿರುವುದನ್ನು ಅವನು ನೋಡಿದ. ನಂಬಿಕೆಯನ್ನು ನೆನಪಿಸಿಕೊಂಡು ಚಿನ್ನ ಹೆಣಗಾಡುವುದನ್ನು ನಿಲ್ಲಿಸಿ ಗಾಳಿಯೆತ್ತ ಕಿವಿಗೊಟ್ಟಿತು. ಅವನು ತನ್ನ ರೆಕ್ಕೆಗಳನ್ನು ಅಗಲವಾಗಿ ಹರಡಿ ವೇಗವಾದ ಹಾಯಿದೋಣಿಯಂತೆ ಒಂದು ಪ್ರವಾಹವನ್ನು ಹಿಡಿದನು. ಅವನು ಹಾರುತ್ತಿದ್ದ. ಅವನು ಬೀಳುತ್ತಿರಲಿಲ್ಲ. ಶುದ್ಧ ಆನಂದವು ಚಿಲಿಪಿಳಿಯಲ್ಲಿ ಸ್ಫೋಟಗೊಂಡಿತು. ಅವನು ಬೃಹತ್ ಆಲದ ಮರದ ಸುತ್ತ ಸುತ್ತಿದ ಶಕ್ತಿಶಾಲಿಯಾಗಿ ಮತ್ತು ಹಗುರವಾಗಿ ಭಾವಿಸಿದ. ಅವನು ಹನ್ನಾಳ ಬಳಿ ಎತ್ತರಕ್ಕೆ ಹಾರಿ ಸಂತೋಷದ ಮತ್ತು ಕೃತಜ್ಞತೆಯ ಸ್ವರವನ್ನು ನೀಡಿದ. ಅವನು ಕೆಳಗಿದ್ದ ತನ್ನ ರಕ್ಷಣಾತ್ಮಕ ಸೌಮ್ಯ ಸ್ನೇಹಿತ ಗಜನಿಗೆ ಧನ್ಯವಾದ ಹೇಳಲು ಕೆಳಕ್ಕೆ ಧಾವಿಸಿದ. ನಂಬಿಕೆಯ ಮೇಲೆ ನಿರ್ಮಿಸಿದ ರೆಕ್ಕೆಗಳೇ ಬಲವಾದ ರೆಕ್ಕೆಗಳು ಎಂದು ಚಿನ್ನ ಈಗ ತಿಳಿದುಕೊಂಡಿತು.